ಒಂದು ಗಾಯತ್ರಿ ಮಂತ್ರನ ಈಗ ಕೆಲವರು ಒಂದೊಂದು ರೀತಿಲಿ ಹೇಳ್ತಾರೆ. 108 ಸಲ ದಿವಸಕ್ಕೆ ಜಪ ಮಾಡಬೇಕು ಅಂತ ಹೇಳ್ತಾರೆ. ಆ 108 ಸಲ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಯಾವಾಗಲೂ ಹೇಳೋನು 108 ಸಲ ನಾನು ಮಾಡಬೇಕು ಅಂದ್ರೆ ನಂಗೆ 2 hours ತೊಗೊಳುತ್ತೆ ಅಂತ. ಐಮ್ ಲೈಕ್ ಡೂಡ್, ಹೌ ಇಸ್ ಇಟ್ ಪಾಸಿಬಲ್? ಅಂದರೆ ಅದನ್ನು ಯಾವ ರೀತಿ ಶ್ಲೋಕ ಅಂದರೆ ಅದನ್ನು ಹೇಳಬೇಕು ಉಚ್ಚಾರಣೆ ಸಮೇತ, ಐ ನೀಡ್ ಟು ರಿಯಲಿ ಅಡ್ರೆಸ್ ಯು ಟು ಇಟ್, ಅದಕ್ಕೆ ಅಷ್ಟು ಟೈಮ್ ಬೇಕು ಅಂತ ಅವ್ನು ಹೇಳ್ತಾನೆ. ಇನ್ನು ಕೆಲವರು ಈಗ ನಾವೊಂದು 108 ಜಪದ್ದು ಇದಿರುತ್ತಲ್ಲ ಸರಾನ ಹಿಂಗೆ ಇಟ್ಕೊಂಡು ನಂಗೆ ಎಷ್ಟು ಕನ್ಫ್ಯೂಸ್ಡ್ ಥಾಟ್ಸ್ಗಳಿದೆ ಅಂತಂದರೆ, ಈಗ ಒಬ್ಬರು ಇನ್ನೊಬ್ರು ಹೇಳಿ, ಈಗ ಬೋರ್ಬೋಸ್ವಹ ತತ್ಸವಿತರಣೆ ಭರ್ಗೋ ದಿವಸ ಧೀಮಹಿ ಧಿಯೋ ಪ್ರಚೋದಯಾತ್. ಕೆಲವರು ಗಾಯತ್ರಿ ಮಂತ್ರ ನೀವು ಮೊದಲನೇ ಸಲ ಅದು ಹೇಳಾದ್ಮೇಲೆ ನೆಕ್ಸ್ಟ್ 2ನೇ ಸಲಿಂದ ಬರೀ ತತ್ಸವಿತರಣೆ ಭರ್ಗೋ ದಿವಸ ಧೀಮಹಿ ಧಿಯೋ ಪ್ರಚೋದಯಾತ್ ಮಾತ್ರ ಹೇಳಬೇಕು ಪ್ರತಿ ಸಲಿನೂ. ನೀವು ಪ್ರತಿ ಸಲಿನೂ ಬೋರ್ಬೋಸ್ವಹ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ನೀನು ಬರೀ 24 ಸಲ ಮಾಡಿದ್ರೆ ಸಾಕು ನಿನಗೆ ಅಂತ ಹೇಳ್ತಾರೆ, ಅಂದರೆ ಅನುಕೂಲಕ್ಕೆ ತಕ್ಕಂತೆ. ದಿಸ್ ಹೋಲ್ ಕನ್ಫ್ಯೂಸ್ಡ್ ಅಲ್ಲಿ ವಾಟ್ ಇಸ್ ಐಡಿಯಲ್ ವೇ ಟು ಅಲ್ಲಿ ಅದಕ್ಕೆ ಟ್ರೆಡಿಷನ್ ಅಂತ ತುಂಬಾ ಇಂಪಾರ್ಟೆಂಟ್. ಓಕೆ, ಒಂದು ಟ್ರೆಡಿಷನ್ಗೆ ಯೂಶುವಲಿ ಅದು ಫ್ಯಾಮಿಲಿಲೇ ಬಂದ್ಬಿಡುತ್ತೆ. ಓಕೆ, ಅದಕ್ಕೆ ದೀಕ್ಷೆ ಇಂಪಾರ್ಟೆಂಟ್ ಅಂತಾರೆ, ಅದೆಲ್ಲ ಹಂಗೆ. ಸೊ ಆ ಒಂದು ಫ್ಯಾಮಿಲಿ ಆ ಒಂದು ಟ್ರೆಡಿಷನ್ ಬಿಲಾಂಗ್ ಆಗಿರೋದು ದೇರ್ ಆರ್ ಡಿಫ್ರೆಂಟ್. ಈಗ ಒರಿಜಿನಲಿ ಹೇಳ್ಬೇಕು ಅಂದ್ರೆ ಗಾಯತ್ರಿ ಮಂತ್ರ ಒಂದೇ ಆದ್ರೂ 3 ವೇದಗಳಲ್ಲೂ ಬರುತ್ತೆ ಗಾಯತ್ರಿ ಮಂತ್ರ. ಸೊ 3ರಲ್ಲೂ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಋಗ್ವೇದದಲ್ಲಿ ಸಸ್ವರ ನಾನು ಜೋರಾಗಿ ಹೇಳೋದಿಲ್ಲ, ಭೂರ್ಭುವ ಸ್ವಾಹ ಅಂತ ಬರುತ್ತೆ ಋಗ್ವೇದದಲ್ಲಿ ಎಕ್ಸಾಂಪಲ್. ಮತ್ತೆ ಸ್ವರ ಸಹಿತ ಹೇಳ್ತಾ ಒಂದ್ ಸಣ್ಣ ಚೇಂಜ್ ಇದೆ ಋಗ್ವೇದದಲ್ಲಿ ಬರುವಂಥದ್ದು. ಯಜುರ್ವೇದದಲ್ಲಿ ಭೂರ್ಭುವ ಸುವಹ, ಭೂರ್ಭುವ ಸ್ವಹ ಇರೋದು ಫನೆಟಿಕ್ ಬೇಸ್ ಮೇಲೆ ಭೂರ್ಭುವ ಸ್ವಾಹ ಆಗುತ್ತೆ. ಅದು ಋಗ್ವೇದದ್ದು ಇದು ಏನು ರೂಲ್, ಅದು ಒಂದು ರೂಲ್. ಹಾಗೆ ಯಜುರ್ವೇದದಲ್ಲಿ ಭೂರ್ಭುವ ಸುವಹ ಅಂತ ಬರುತ್ತೆ. ಅದಕ್ಕೆ ಟ್ರೆಡಿಷನ್ ಇಂಪಾರ್ಟೆಂಟ್. ಒಂದು, ನೀವು ಯಾವ ಟ್ರೆಡಿಷನ್ ಅಲ್ಲಿ ಕಲ್ತಿದ್ದೀರಾ, ಅವ್ರು ಏನ್ ಹೇಳ್ತಾರೆ ಅಷ್ಟೇ, ಅದೇ ನೀವು ಫೈನಲ್ ಇಟ್ಕೊಂಡು ಹೋಗ್ಬೋದು. ಬೇರೆ ಯಾರೋ ಬಂದು ನಿಮ್ಗೆ ಏನೋ ಹೇಳಿದ್ರು ಅಂದ್ಕೊಳ್ಳಿ, ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಕಲ್ತವ್ರಾಗಿರ್ಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇರ್ಲಿ, ನಿಮ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನೀವು ಒಂದು ಟ್ರೆಡಿಷನ್ ಇಂದ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಒಂದು ಪರಂಪರೆ, ಪರಂಪರೆ, ಟ್ರೆಡಿಷನ್ ಅಂದ್ರೆ ಪರಂಪರೆ ನಿಮ್ಗೆ. ಅದಕ್ಕೆ ದೀಕ್ಷೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎನಿ ವೇದ ಮಂತ್ರ ರಿಲೇಟೆಡ್ ಏನಿದೆ ಅದು, ಎಸ್ಪೆಷಲಿ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಇವೆಲ್ಲ. ಮತ್ತೆ ನಮ್ಗೆ ಹೇಳ್ಕೊಟ್ಟಿರೋ ಪ್ರಕಾರ ಒರಿಜಿನಲ್ ಗಾಯತ್ರಿ ಮಂತ್ರ ಅಷ್ಟೇ, ತತ್ಸವಿತುರ್ವರೆಣ್ಯಮಿಂದನೇ ಒರಿಜಿನಲ್ ಗಾಯತ್ರಿ ಮಂತ್ರ ಇರುವಂಥದ್ದು. ಬಟ್ ನೀವು ವ್ಯಾಹೃತಿ, ಭೂಹು ಭುವಃ ಸುವಹ ಅನ್ನೋದು ವ್ಯಾಹೃತಿಗಳು. ಗಾಯತ್ರಿ ಮಂತ್ರವನ್ನ ಎಲ್ರಿಗೂ ಅಂದ್ರೆ ಲೈಕ್ ಲೋಕೋಪಯೋಗಿಯಾಗಿ ಮಾಡೋ ಒಂದು ಪರ್ಪಸ್ಗೆ ವ್ಯಾಹೃತಿಯನ್ನ ಆಡ್ ಮಾಡಿದ್ರು. ಅಂದ್ರೆ ನಾನು 108 ಸಲ ಜಪ ಮಾಡ್ಬೇಕಾದ್ರೆ ದಿನನಿತ್ಯ ಅಷ್ಟು ಮಾಡ್ಬೇಕಾ, ಇನ್ಕ್ಲೂಡಿಂಗ್ ವ್ಯಾಹೃತಿ ಅಂತ ನಮಗ್ ಗೊತ್ತಿರೋ ಟ್ರೆಡಿಷನ್. ನಿಮ್ಗೆ ಅವರು 2ನೇ ಸರಿಯಿಂದ ಹೇಳ್ಬಾರ್ದು ಅಂದವ್ರದ್ದು ಟ್ರೆಡಿಷನ್ ಹಂಗಿರ್ಬೋದು. ಬಟ್ ಆಸ್ ಫಾರ್ ಆಸ್ ಐ ನೋ, ಇನ್ ಜನರಲ್ ವ್ಯಾಹೃತಿ ಜೊತೆನೆ ಮಾಡುವಂಥದ್ದು ಗಾಯತ್ರಿ ಮಂತ್ರ. ಮತ್ತೆ ಎನಿ ಮಂತ್ರ ನೀವು ಜಪ ಅನುಷ್ಠಾನಕ್ಕೆ ಕೂರ್ತಿದ್ದೀರಾ ಅಂತಾದ್ರೆ 108 ಸರಿ ಮಾಡೋದೇ ಒಂದು ಮಿನಿಮಮ್ 108, ಮ್ಯಾಕ್ಸಿಮಮ್ 1008. ಸೊ ಮಿನಿಮಮ್ 108 ಮಾಡೋ, ಯಾಕೆಂದ್ರೆ ದಾಟ್ಸ್ ಹೌ ಮಚ್ ಟೈಮ್ ಇಟ್ ಟೇಕ್ಸ್. ಅಷ್ಟು ಟೈಮು ಅದಕ್ಕೆ ನಿಮ್ಗೆ ಎಫರ್ಟ್ ಕೊಡೋಕೆ. 11 ಸರಿ ಮಾಡ್ಬಿಟ್ರಿ, ನೀವು ಮನ್ಸು ಸೆಟ್ಲ್ ಆಗಕ್ಕೆ ಅಷ್ಟು ಹೊತ್ತು ಬೇಕು. ಸೊ ಅಷ್ಟರೊಳಗೆ ನೀವು ಮಾಡಿ ಮುಗಿಸ್ಬಿಟ್ರಿ ಅಂದ್ರೆ ಎಲ್ಲಿ ಬೆನಿಫಿಟ್ ಎಲ್ಲ ಆಗುತ್ತೆ ಅಂತ. ಹಂಗೆ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ನಾನು ಹೇಳ್ತಿರೋದು. ಆ ಹಳೆ ಕಾಲದವರೆಲ್ಲ ಅವ್ರು ಮೊದ್ಲೇ ಇದ್ರಲ್ಲಿ ಇರ್ತಾರೆ, ಕೂತ್ಕೊಳ್ಳೆ ಫಸ್ಟ್ ಇಂದಾನೆ ಅವರು ಟ್ಯೂನಿನ್ ಆಗ್ಬಿಡ್ತಾರೆ ಅಂತ. ಹಂಗೆ ಅದಕ್ಕೇನೆ ಗಾಯತ್ರಿ ಮಂತ್ರ ಮಾಡೋಕ್ಕೂ ಮೊದಲು ಪ್ರಾಣಾಯಾಮ ಬರುತ್ತೆ, ಸಂಕಲ್ಪ ಬರುತ್ತೆ, ಅದೊಂದು ಫುಲ್ ಪ್ರೊಸೀಜರ್ ಏನಿದೆ ಅದು. ಅಗೇನ್ ಇಟ್ಸ್ ನಾಟ್ ಟ್ರೆಡಿಷನಲ್ ಇದು ಬರುತ್ತೆ ಅಥವಾ ದೇವ್ರಿಗೋಸ್ಕರ ಹಂಗಿದೇನೂ ಇಲ್ಲ. ನಮ್ಮ ಮನಸ್ಸು ಸೆಟ್ಲ್ ಮಾಡ್ಕೊಳ್ಳೋಕೆ, ಸೊ ದಟ್ ನಾನು ಏನು ಜಪ ಮಾಡೋನಿದ್ದೀನಿ ಅದು ನನಗೆ ಮ್ಯಾಕ್ಸಿಮಮ್ ಸಿಗ್ಲಿ ಅನ್ನೋ ಕಾರಣ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.